ಉಳ್ಳಾಳದಲ್ಲಿ ಇವತ್ತು ಉಳ್ಳಾಳ್ ಮಲ್ಟಿ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಎಂಬ ಒಂದು ವೈದ್ಯಕೀಯ ಸಂಸ್ಥೆಯನ್ನು ಇವತ್ತು ಈಗಾಗಲೇ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಎಸ್ ಎಂ ರಶೀದ್ ಹಾಜಿ ಅವರು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಅಬ್ದುಲ್ ಮಾಲಿಕ್ ಮತ್ತು ಅಶ್ವಿದಾ ರಮ್ಲಾನ್ ಅವರು ಆ ವಿದ್ಯೆಯನ್ನು ಮುಂದುವರಿಸಿ ಡಾಕ್ಟರ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಬೇರೆ ಬೇರೆ ರೀತಿಯ ಕೋರ್ಸ್ಗಳನ್ನು ಮಾಡಲಿಕ್ಕೆ MBBS MD ಎಲ್ಲ ಮಾಡಲಿಕ್ಕೆ ಅರ್ಹತೆ ಇದ್ದರೂ ಕೂಡ ಕೆಲವೊಂದು ಕಾಲಘಟ್ಟದಲ್ಲಿ ಅದಕ್ಕೆ ಸಕಾಲದಲ್ಲಿ ಅನುಕೂಲ ಸಿಕ್ಕದ ಕಾರಣ BDS ಮಾಡುವಂಥದ್ದು ಈಗ ಬಹಳಷ್ಟು ಜಾಸ್ತಿ ಆಗಿದೆ. BDS ಮಾಡಿಕೊಂಡು ಎಲ್ಲರೂ ಡಾಕ್ಟರ್ ಆಗಿದ್ದಾರೆ ಅಂತ ಹೇಳಿಕೊಂಡು ಅದರ ಪ್ರಯೋಜನವನ್ನು ಇವತ್ತು ಸಮಾಜಕ್ಕೆ ನೀಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇವತ್ತು ಡಾಕ್ಟರ್ ಅಬ್ದುಲ್ ಮಾಲಿಕ್ ಮತ್ತು ಡಾಕ್ಟರ್ ಅಶ್ವಿದಾ ರಮ್ಲಾನ್ ಅವರು ಒಂದು ಉತ್ತಮವಾದ ಹೆಜ್ಜೆ ಇಟ್ಕೊಂಡು ಒಂದು ಉತ್ತಮವಾದ ಸೂಕ್ತ ಸ್ಥಳವನ್ನು ಹುಡುಕಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಉಳ್ಳಾಳದಲ್ಲಿ ಅನೇಕ ಆಸ್ಪತ್ರೆಗಳಿದೆ, ಬೇಕಾದಷ್ಟು ಡಾಕ್ಟರ್ಸ್ಗಳಿದ್ದಾರೆ. ದಂತ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಲಿನಿಕ್ ಇಲ್ಲಿ ಉಳ್ಳಾಳದಲ್ಲಿ ತುಂಬಿಸುವ ಕೆಲಸ ಇವತ್ತು ಡಾಕ್ಟರ್ ಅಬ್ದುಲ್ ಮಲಿಕ್ ಮತ್ತು ಸಹೋದರಿಯವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅತೀವ ಸಂತೋಷ ಆಗ್ತದೆ. ಈ ಒಂದು ಕ್ಲಿನಿಕ್ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಇದೊಂದು ಹೆಸರನ್ನು ಪಡೆಯಲಿ ಅಂತೇಳಿ. ಯಾಕಂತ ಹೇಳಿದರೆ ನಾವೀಗ ಯಾವತ್ತೂ ಮಾತಾಡುವಾಗ ಕಣ್ಣಿನ ಡಾಕ್ಟ್ರು ಯಾರು ಅಂತ ಕೇಳಿದರೆ ಡಾಕ್ಟರ್ ಸುಜೀರ್ ಅಂತ ಹೇಳುವಂಥದ್ದು ತಪ್ಪಾಸರಿ ಗೊತ್ತಿಲ್ಲ, ಅಥವಾ ಹಲ್ಲಿನ ಡಾಕ್ಟ್ರು ಯಾರು ಅಂತ ಹೇಳಿದರೆ ಏನೋ ಒಂದು ಭಟ್ರ ಹೆಸರು ಹೇಳ್ತಾರೆ. ಬೇರೆ ಬೇರೆ ರೀತಿಯ ಕಾಯಿಲೆಗೆ ಬೇರೆ ಬೇರೆ ಒಂದು ಹೆಸರನ್ನು ಹೇಳುವಂಥ ಪದ್ಧತಿ ಇದೆ. ಅದೇ ರೀತಿ ಉಳ್ಳಾಳದಲ್ಲಿ ಅಥವಾ ನಮ್ಮ ಪರಿಸರದ ತೊಕ್ಕೋಟು ಭಾಗದಲ್ಲಿ ಆಗಲಿ ಯಾರಾದರೂ ಹಲ್ಲಿನ ಡಾಕ್ಟ್ರ್ ಯಾರು ಅಂತ ಕೇಳಿದರೆ ಅದು ಉಳ್ಳಾಳ ಮಲ್ಟಿ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಅಂತ ಹೇಳುವಂಥ ಒಂದು ಹೆಸರು ಬರಲಿ, ಅದಕ್ಕೆ ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳುವಂಥ ಪ್ರಾರ್ಥನೆಯೊಂದಿಗೆ ಈ ಉಳ್ಳಾಳದ ಜನತೆಗೆ ನಿಮ್ಮ ಸೇವೆ ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ದೊರಕಲಿ ಅಂತೇಳಿ ಆಶಿಸಿ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಉಳ್ಳಾಳ ಊರಿನ ಒಂದು ಕೊನೆಯ ಭಾಗ. ಇದು ಯಾರು ಇಲ್ಲಿಗೆ ಬಂದು ಸೇರಲಿಕ್ಕಿಲ್ಲ, ಇಲ್ಲಿ ಇದ್ದವರೇ ಇರುವುದು. ಆದರೆ ಬೇಕಾದಷ್ಟು ಜನಸಂಖ್ಯೆ ಇರುವಂಥ ಬಹಳಷ್ಟು ಮನೆಗಳಿರುವಂಥ ಒಂದು ಏರಿಯಾ ಇದು. ತಾವಿಲ್ಲಿ ಪ್ರಾರಂಭ ಮಾಡಿದಂಥ ಕ್ಲಿನಿಕ್ಕು ನಾಳೆಗೆ ಜನ ಬಂದು ನಿಮ್ಮನ್ನು ಮುಗಿಬಿದ್ದು ಹಲ್ಲು ತೋರಿಸಲಿಕ್ಕೆ ಬರ್ತಾರೆ ಅಂತ ಹೇಳುವಂಥ ಗ್ರಹಿಕೆ ನಿಮ್ಮಲ್ಲಿ ಬೇಡ. ನೀವು ಸ್ವಲ್ಪ ದಿವಸ ಕಾಯಬೇಕಾಗಿದೆ. ಆ ಕಾಯುವ ಮೂಲಕ ನಿಮ್ಮ ಇಲ್ಲಿಯ ನೀವೇನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ ಅದು ಸಫಲತೆ ಆಗ್ತದೆ. ಮಾತ್ರವಲ್ಲ ಜನರಿಗೆ ಕೂಡ ಅದು ಫಲಪ್ರದವಾಗ್ತದೆ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದರೆ ಇಲ್ಲಿ ಬಂದಾಗ ನೀವು ಓಪನ್ ಮಾಡುವಾಗ ನಾವೆಲ್ಲ ಸೇರಿದ್ದೇವೆ. ನಾಳೆ ಬೆಳಿಗ್ಗೆಯಿಂದ ನೀವು ಇಬ್ಬರು ಮಾತ್ರ ಒಳಗೆ ಕೂತಿರ್ಬೋದು, ಒಂದು 2-3 ಜನ ಪೇಷಂಟ್ ಬರ್ಬೋದು. ಅದು ಎಲ್ಲ ಬರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಿಮ್ಮ ಮನಸ್ಸಿಗಾಗ್ತದೆ ನಾವಿಲ್ಲಿ ಬಂದು ಕೂತು ಯಾರೂ ಬರ್ತಾ ಇಲ್ಲ, ಇವತ್ತು ಸ್ವಲ್ಪ ಬೇಗ ಹೋಗುವ, ಅಥವಾ ನಾಳೆ ಬೆಳಿಗ್ಗೆ ಬರುವಾಗ ಇವತ್ತು ಸ್ವಲ್ಪ ಲೇಟಾಗಿ ಹೋಗುವ, ಇವತ್ತೊಂದು ರಜೆ ಮಾಡುವ. ಆ ರೀತಿ ನೀವು ಮಾಡಿದರೆ ನಿಮ್ಮ ಈ ಒಂದು ಕ್ಲಿನಿಕ್ಕಿಗೆ ಕೆಟ್ಟ ಹೆಸರು ಬರ್ತದೆ, ಜನರಿಗೆ ಫಲಪ್ರದವಾಗುವುದಿಲ್ಲ. ನಾವು ಸ್ವಲ್ಪ ಸಮಯ ನೀವೇನು ಮಾಡಬೇಕು ಅಂತ ಹೇಳಿದರೆ ನಮ್ಮ ರೋಗಿಗಳನ್ನು, ದಂತ ರೋಗಿಗಳನ್ನು ನೀವು ಕಾಯಬೇಕಾಗಿದೆ. ಆ ಕಾಯುವಂಥ ಒಂದು ತಾಳ್ಮೆ ನಿಮ್ಮಲ್ಲಿ ಬೇಕು. ಆ ತಾಳ್ಮೆ ವಹಿಸಿದರೆ ಜನ ಖಂಡಿತವಾಗಿಯೂ ಇಲ್ಲಿ ಬೇಕಾದಷ್ಟು ಜನ ನನ್ನನ್ನು ಸೇರಿಸಿಕೊಂಡು ಎಲ್ಲ ಹಲ್ಲಿಗೆ ತೊಂದರೆ ಇರುವಂಥವರೇ ಇರೋದು. ಅದಲ್ಲದೆ ಈಗಿನ ಈ ದಂತಕೀಯ ವೈದ್ಯಕೀಯ ಶಿಕ್ಷಣ ಬಂದ ಮೇಲೆ ಎಲ್ಲರ ಹಲ್ಲಿಗೆ ಕೂಡ ಸರಿಗೆ ಕಟ್ಟಬೇಕು, ಸಿಮೆಂಟ್ ಹಾಕಬೇಕು, ಮತ್ತೊಂದು ಹಾಕಬೇಕು. ನಾವು ಚಿಕ್ಕದಿರುವಾಗ ಅದೆಲ್ಲ ಕೇಳಲಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಡಾಕ್ಟರ್ಸು ಜಾಸ್ತಿ ಆಗಿದ್ದಾರೆ, ಅದೇ ರೀತಿ ತೂತು ಬೀಳ್ತದೆ ಮತ್ತು ಎಲ್ಲ ಇದೆ. ಆ ರೀತಿ ಆಗಬೇಕಾದ್ರೆ ನಿಮಗೆ ಸ್ವಲ್ಪ ತಾಳ್ಮೆ ಬೇಕು. ಆ ತಾಳ್ಮೆಯನ್ನು ಇಟ್ಕೊಂಡು ನಿಮ್ಮ ಕ್ಲಿನಿಕನ್ನು ಚೆನ್ನಾಗಿ ನಡೆಸಿ ಈ ಭಾಗದ ಜನರಿಗೆ ತುಂಬ ಸೇವೆಯನ್ನು ಮಾಡಲಿಕ್ಕೆ ತಾವು ಗಟ್ಟಿಬದ್ಧರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಈ ಸಂಸ್ಥೆ ಕ್ಲಿನಿಕ್ ಒಂದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿ
ಎಲ್ಲರೊಂದಿಗೆ ಸಂಘದ ಮಾಜಿ ಅಧ್ಯಕ್ಷರಾದಂಥ ಸದಾನಂದ ಬಂಗೇರ್ ಅವರು 2 ಹಿತನುಡಿ ನುಡಿಬೇಕಾಗಿ ಕೇಳಿದರು. ಬಹುಶಃ ಉಳ್ಳಾಳದ ಹೃದಯ ಭಾಗದಲ್ಲಿ ಬಹಳ ಅತ್ಯುತ್ತಮವಾದಂಥ ಒಂದು ದಂತ ಕ್ಲಿನಿಕ್ ನಾನು ನೋಡಿದ್ದೇನೆ. ಹೊರಗೆ ಹೋಗಿ ಭಾಳ ಸುಂದರವಾಗಿದೆ. ಬಹುಶಃ ಪ್ರಥಮವಾಗಿ ನಾನು ಹೇಳುವುದಾದರೆ ನನ್ನ ಮನಸ್ಸಲ್ಲಿ ಕೂಡ ಇತ್ತು, ಯಾರಾದರೂ ಪುಣ್ಯಾತ್ಮರು ಈ ಒಂದು ಭಾಗದಲ್ಲಿ ಒಂದು ದಂತ ಚಿಕಿತ್ಸಾಲಯವನ್ನು ಮಾಡಿದರೆ ಒಳ್ಳೆದಿತ್ತು ಅಂತ ನಾನು ಯಾವಾಗಲೂ ಕನಸು ಕಂಡಿದ್ದೆ. ಆದರೆ ಇದು ನಿಜವಾಗಿಯೂ ನನಗೆ ಬಹಳ ಸಂತೋಷ ಆಯಿತು. ಹತ್ತಿರ ಭಾಗದ ನಮ್ಮ ಹೃದಯ ಭಾಗದಲ್ಲಿ ಒಂದು ಸುಂದರವಾದಂಥ ಕ್ಲಿನಿಕ್ ತೆರೆದಿದ್ದಾರೆ. ಬಹುಶಃ ಯಾವುದಕ್ಕೂ ಭಗವಂತನ ದಯಬೇಕು. ಯಾವುದೇ ವಿದ್ಯಾಭ್ಯಾಸ ಮಾಡೋದಿದ್ದರೂ ಯಾವುದೇ ಒಂದು ನಮ್ಮ ಕ್ಲಿನಿಕ್ ತೆರೆದಿದ್ದರೂ ಕೂಡ ಭಗವಂತನ ದಯೆ ಇಲ್ಲದಿದ್ದರೆ ಯಾವುದೂ ಸಾರ್ಥಕವಾಗುವುದಿಲ್ಲ. ನಾವು ಸಿದ್ಧಿಯನ್ನು ಪಡೆಯಲು ಬರ್ಬೋದು, ವಿದ್ಯೆಯನ್ನು ಕಲಿಯಬಹುದು, ಆದರೆ ಪ್ರಸಿದ್ಧಿಗೆ ಬರಬೇಕಾದರೆ ಭಗವಂತನ ದಯೆ ಇರಲೇಬೇಕು. ಆದ್ದರಿಂದ ಭಗವಂತನ ದಯದಿಂದ ಬಹುಶಃ ಭಾಳ ಕಷ್ಟಪಟ್ಟು ಓದಿ ಇದೊಂದು ಕ್ಲಿನಿಕನ್ನು ತೆರೆದಿದ್ದೀರಿ. ನಾನು ಹಲ್ಲಿನ ಬಗ್ಗೆ ನಾನು ಹೆಚ್ಚು ಮಾತಾಡುವುದಿಲ್ಲ, ಅಂದರೆ ವೈದ್ಯರಿದ್ದಾರೆ. ಎಲ್ಲ ರೋಗಗಳಿಗೆ ಮೂಲ ಕಾರಣ ಬಹುಶಃ ಹಲ್ಲು ನೋವು. ನಮ್ಮ ಶರೀರದಲ್ಲಿ 32 ಹಲ್ಲುಗಳಿದೆ. ನಾವು ಸುಂದರವಾಗಿ ಇರಬೇಕಿದ್ದರೆ ನಮ್ಮ ಹಲ್ಲುಗಳು ಚೆಂದ ಇದ್ದರೆ ಮಾತ್ರ ನಮ್ಮನ್ನು ಜನ ನೋಡ್ತಾರೆ. ಆದ್ದರಿಂದ ಇಂಥ ಒಂದು ಒಳ್ಳೆಯ ಕೆಲಸ ವೈದ್ಯರಿಂದ ಆಗ್ತದೆ. ಇನ್ನು ಭವಿಷ್ಯಕ್ಕೆ ಈ ಒಂದು ಕ್ಲಿನಿಕ್ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಎಲ್ಲ ರೋಗಿಗಳಿಗೆ ಸಾಧಾರಣ ಮಟ್ಟಿನ ಎಷ್ಟು ನಾವು ಅವರ ಹತ್ತಿರ ತಿಳ್ಕೊಳ್ಳಿಕ್ಕಾಗ್ತದೆ ಅಷ್ಟರ ಮಟ್ಟಿಗೆ ಒಂದು ಸಿಂಪಲ್ ಆಗಿ ಎಲ್ಲರಿಗೂ ಒಳ್ಳೆಯ ರೀತಿಯ ಒಂದು ಚಿಕಿತ್ಸೆಯನ್ನು ಕೊಡುವಂತಾಗಲಿ. ಎಲ್ಲ ಸಮುದಾಯದವರಲ್ಲಿ ಬಂದು ಅವರ ಒಂದು ಸೇವೆಯನ್ನು ನೋಡುವಂತಾಗಲಿ. ಆದ್ದರಿಂದ ಈ ಒಂದು ಕ್ಲಿನಿಕ್ ಉತ್ತರೋತ್ತರ ನನ್ನ ಫ್ಯಾಮಿಲಿಯಲ್ಲಿ ತುಂಬ ಡಾಕ್ಟರ್ಗಳಿದ್ದಾರೆ. ಅದರಲ್ಲಿ ಈ ಯಾಕೋಬ್ ರಮ್ಲಾನ್ನ ಮಗಳು ಒಬ್ಬಳು ಇಂಜಿನಿಯರ್ ಆಗಿದ್ದಾಳೆ, ಮತ್ತೊಬ್ಬಳು ಡೆಂಟಿಸ್ಟ್ ಆಗಿ BDS ಅಲ್ಲ, ಅವಳು MDS, ಅವಳ ಗಂಡ ಸಹ MDS ಕಲ್ತಿದ್ದಾಳೆ. ಇಬ್ಬರು ಸಹ ಈಗ ತಾನೇ AJಯಲ್ಲಿ ಫಿನಿಶ್ ಮಾಡಿ ಅವರು MDS ಮಾಡಿ ಬಂದಿದ್ದಾರೆ. ಅದಲ್ಲದೆ ಯಾಕೋಬ್ನ ಅಣ್ಣನ ಮಕ್ಕಳು ಸಹ ಡಾಕ್ಟರ್ ಇಂಜಿನಿಯರ್ಸ್, ಅವನ ಅಕ್ಕಂದಿರ ಮಕ್ಕಳು ಸಹ ಎಲ್ಲ ಡಾಕ್ಟರ್ ಇಂಜಿನಿಯರ್ಸ್, ಎಲ್ಲ ಹೈ ಲೆವೆಲಲ್ಲಿದ್ದಾರೆ. ಅವನ ತಂದೆ ಸಹ ಒಂದು ರಮ್ಲಾನ್ ಹಾಜಿ ಅಂತ ದೊಡ್ಡ ಹೆಸರುವಾಸಿಯಾಗಿದ್ದರು. ಅವನ ಅಣ್ಣ ಸಹ ಅಹಮದ್ ರಮ್ಲಾನ್ ಸಹ ದೊಡ್ಡ ನಮ್ಮ ಪ್ರಾವಿಡೆಂಟ್ ಫಂಡಿದು ಕಮಿಷನರ್ ಆಗಿದ್ದರು. ಅವರ ಸಣ್ಣಿನವರು ಸಹ ಪ್ರಾವಿಡೆಂಟ್ ಫಂಡಲ್ಲಿ ಕೆಲಸ ಮಾಡಿದ್ರು. ಇದೊಂದು ಕುಟುಂಬ ಅಂತ ಹೇಳಿದರೆ ನಮ್ಮ ಎಲ್ಲ ವೆಲ್ ಎಜುಕೇಟೆಡ್ ಪೀಪಲ್ ಆಗಿದ್ದಾರೆ ಇವರ ಫ್ಯಾಮಿಲಿಯಲ್ಲಿ. ಈಗ ನಾನು ಮೊನ್ನೆ ತಾನೇ ಒಂದು ಇದರಲ್ಲಿ ನೋಡಿದ್ದೆ, ಒಂದು ಕುಟುಂಬದಲ್ಲಿ ನಮ್ಮ ಮುಸಬ್ಬ ಅನ್ನೋ ಒಂದು ಕುಟುಂಬದಲ್ಲಿ ಅವರ ಫ್ಯಾಮಿಲಿಯಲ್ಲಿ ಒಂದು 26 ಡಾಕ್ಟರ್ಸ್ಗಳಿದ್ದಾರೆ ಎಂದು ಹೇಳಿದರು. ಆಗ ನಾನು ಲೆಕ್ಕ ಹಾಕಿದ್ದೆ, ನನ್ನ ಫ್ಯಾಮಿಲಿಯಲ್ಲಿ, ನನ್ನ ತಂದೆ ಮತ್ತು ತಾಯಿಯ ಫ್ಯಾಮಿಲಿಯಲ್ಲಿ 26ಕ್ಕಿಂತ ಜಾಸ್ತಿ ಡಾಕ್ಟರ್ಸ್ನವರು ನಮ್ಮ ಫ್ಯಾಮಿಲಿಯಲ್ಲಿದ್ದಾರೆ. ಇದೊಂದು ತುಂಬ ಸಂತೋಷದ ವಿಷಯ. ಹಾಗೆ ಆಗಿರುವಾಗ ಈಗ ನನಗೊಂದು ಅವಕಾಶ ಕೊಟ್ಟರು ರಮ್ಲಾನ್ ಅವರ ಫ್ಯಾಮಿಲಿಯ ಈ ಕ್ಲಿನಿಕನ್ನು ಓಪನ್ ಮಾಡಲಿಕ್ಕೆ. ಇದು ಸಹ ಒಂದು ಸಂತೋಷದ ವಿಷಯ. ಇದು ಇವರಿಗೆ ದೇವರ ಅಲ್ಲಾಹ್ ತಾಲ ಇದಕ್ಕೆ ಬರ್ಕತ್ತು ಮಾಡಿಕೊಡಲಿ, ಇದನ್ನು ಸಕ್ಸಸ್ ಮಾಡಲಿ. ಅವರು ಮಂಗಳೂರಿನಂಥ ಇಷ್ಟು ದೊಡ್ಡ ಸಿಟಿಯನ್ನು ಬಿಟ್ಟು ಇಲ್ಲಿ ಉಳ್ಳಾಲದಲ್ಲಿ ಬಂದು ಇಂಥ ಒಂದು ಕ್ಲಿನಿಕನ್ನು ಓಪನ್ ಮಾಡಿದ ಒಂದು ವಿಶೇಷ ಏನೆಂದರೆ, ಇಲ್ಲಿಯ ಜನರಿಗೆ ಸೇವೆ ಮಾಡಬೇಕಂದು ಅವರು ಇಲ್ಲಿ ಉಳ್ಳಾಲವನ್ನು ಚೂಸ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಇಲ್ಲಿ ಎಲ್ಲ ನಮ್ಮನೆಯ ಪೇಷಂಟ್ಗಳು ಸಿಗ್ಬೋದನ್ನು ನಾನು ಭಾವಿಸ್ತೇನೆ. ಹಾಗಾಗಿ ಅವರು ಇದರಲ್ಲಿ ಸಕ್ಸಸ್ ಆಗಲಿ ಎಂದು ನಾನು ಹೇಳಲಿಕ್ಕೆ ಬಂದು ಇದಕ್ಕೆ ಶುಭ ಹಾರೈಸಿದಂಥ ಎಲ್ಲ ಅತಿಥಿಗಳಿಗೂ ಅದೇ ರೀತಿ ಎಲ್ಲ ನಮ್ಮ ಹಿತೈಷಿಗಳಿಗೂ ಧನ್ಯವಾದ ಹೇಳುತ್ತಾ ಇಂದಿನ ಈ ಕಾರ್ಯ
ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಅಬ್ದುಲ್ ಮಲಿಕ್ ಮತ್ತು ಅಶ್ವಿದಾ ರಮ್ಲಾನ್ ಇಬ್ಬರು ಕೂಡ ದಂತ ಚಿಕಿತ್ಸೆಯಲ್ಲಿ ಪರಿಣಿತರಾಗಿರುವಂಥ ಇವತ್ತು ವೈದ್ಯರಾಗಿದ್ದಾರೆ. ಇವರಿಬ್ಬರು ಕೂಡ ಸೇರಿಕೊಂಡು ಉಳ್ಳಾಲದ ಈ ಒಂದು ಕೇಂದ್ರ ಭಾಗದಲ್ಲಿ ಇವತ್ತು ಉಳ್ಳಾಲ ಡೆಂಟಲ್ ಕ್ಲಿನಿಕನ್ನು ಹಾಕುವ ಮೂಲಕ ಆಧುನಿಕತೆ ಮತ್ತು ತೊಂದರೆ ಒಳಪಟ್ಟಂಥ ಉತ್ತಮವಾದ ಇವತ್ತು ದಂತ ಚಿಕಿತ್ಸೆಯನ್ನು ಈ ಪ್ರದೇಶ ಜನಸ ಒದಗಿಸುವ ಅತ್ಯಂತ ಸಂತೋಷದ ವಿಚಾರ. ಬಹುಶಃ ಇವತ್ತು ದಂತ ಚಿಕಿತ್ಸೆ ಪ್ರತಿಯೊಬ್ಬರಿಗೂ ಕೂಡ ಅತಿ ಅಗತ್ಯವಾಗಿದೆ. ಯಾಕೆಂತ ಹೇಳಿದರೆ ಒಬ್ಬನ ಆರೋಗ್ಯ ಪರಿಪೂರ್ಣವಾಗಿರಬೇಕಾದ್ರೆ ಅವನ ದಂತ ಸರಿ ಇದ್ದರೆ ಮಾತ್ರ ಇವತ್ತು ಸಾಧ್ಯವಾಗ್ತದೆ. ಇವತ್ತು ನಮ್ಮ ದಂತ ಸರಿ ಇಲ್ಲದಿದ್ದಲ್ಲಿ ನಮಗೆ ಸರಿಯಾಗಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿ ಊಟ ಮಾಡದಿದ್ದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇದರ ಮಹತ್ವ ಮತ್ತು ಇನ್ನೂ ಕೂಡ ಅರಿವಾಗಿಲ್ಲ. ನಮ್ಮ ದೇಶದಲ್ಲಿ ಇವತ್ತು ಹೆಲ್ತ್ ಪಾಲಿಸಿ ಇದೆ, ಅದೇ ಓರಲ್ ಹೆಲ್ತ್ ಪಾಲಿಸಿ ಇಲ್ಲ. ನಾನು ಆರೋಗ್ಯ ಸಚಿವನಾಗಿದ್ದಾಗ ಪ್ರಪ್ರಥಮ ಬಾರಿ ಕರ್ನಾಟಕದಲ್ಲಿ ಓರಲ್ ಹೆಲ್ತ್ ಪಾಲಿಸಿ ತರೋ ಮೂಲಕ ದಂತ ಚಿಕಿತ್ಸೆಗೆ ಒಂದು ಜನಜಾಗೃತಿ ಮತ್ತು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಆಯಿತು. ಬಹುಶಃ ಇವತ್ತು ನನಗೆ ವಿಶ್ವಾಸ ಇದೆ, ಇಲ್ಲಿಗೆ ಬರುವಂಥ ಎಲ್ಲರೂ ಕೂಡ ಅತ್ಯುತ್ತಮವಾದ ದಂತ ಚಿಕಿತ್ಸೆ ಪಡೆದುಕೊಂಡು ಸರ್ವ ಜನರ ಮೆಚ್ಚುಗೆ ಪಾತ್ರರಾಗುವಂಥ ಒಂದು ಈ ದಂತ ಕೇಂದ್ರವಾಗಿ ಪರಿಣತ ಆಗ್ತದೆ. ಅಬ್ದುಲ್ ಮಾಲಿಕ್ ಮತ್ತು ಅಶ್ವಿದಾ ಇಬ್ಬರು ಕೂಡ ಬಹುಶಃ ಅತ್ಯುತ್ತಮವಾದ ಪ್ರಾಮಾಣಿಕತೆ, ಬದ್ಧತೆ ಮತ್ತು ನುರಿತವಾದ ದಂತ ತಜ್ಞರಾಗಿ ಮೇಲೆ ಬಂದು ಎಲ್ಲರಿಗೆ ಇವತ್ತೊಂದು ಉತ್ತಮವಾದ ಸ್ವರ್ಣಾವಕಾಶ ಒದಗಿಸುವಂಥ ಅವಕಾಶ ಆಗಲಿ ಅಂತ ನಾನು ಇವತ್ತು ಕೇಳಿಕೊಂಡು, ಬಹುಶಃ ಎಲ್ಲ ಹೆತ್ತವರಿಗೆ ನಾನು ಹೇಳೋದಂತ ಹೇಳಿದರೆ, ದಂತ ಚಿಕಿತ್ಸೆ ಅಂತ ಹೇಳಿದರೆ ಹಲ್ಲು ಹೋದ ನಂತರ ಮತ್ತೆ ಹಲ್ಲು ಫಿಕ್ಸ್ ಮಾಡಲಿಕ್ಕೆ ಬರೋದಲ್ಲ, ಅದು ಹಲ್ಲು ನೋವಾದರೆ ಅದನ್ನು ನೋವು ತಡೆಗಟ್ಟಲಿಕ್ಕೆ ಬರೋದಲ್ಲ. ಹಲ್ಲು ನೋವು ಬರದ ರೀತಿಯಲ್ಲಿ ಮತ್ತು ಹಲ್ಲು ಕೀರು ಹೋಗುವ ಮುಂಚೆ ಬಂದು ಆಗಿಂದಾಗೆ ಒಂದು ಜನರಲ್ ಚೆಕಪ್ ಮಾಡುವಂಥ ಮನೋಭಾವವನ್ನು ಪ್ರತಿಯೊಬ್ಬರು ಹಮ್ಮಿಕೊಳ್ಳುವಂಥ ಅವಕಾಶ ಮಾಡಬೇಕು ಹೇಳಿಕಿಚ್ಚಿ ಮಕ್ಕಳಿಗೆ ಇದರ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ವಹಿಸುವಂಥ ಅವಕಾಶ ಕೂಡ ಪ್ರತಿಯೊಂದು ಮನೆಯವರಿಗೂ ಆಗಲಿ. ಅದಕ್ಕೆ ಒಂದು ಕೇಂದ್ರವಾಗಿ ಉಳ್ಳಾಲ ಡೆಂಟಲ್ ಕ್ಲಿನಿಕ್ ಪರಿಗಣಿಸಲಿ ಅಂತ ಹೇಳಿಕೊಂಡು ನನ್ನ ಶುಭಾಶಯ ಸಲ್ಲಿಸ್ತೇನೆ ಮತ್ತು ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿ, ಇಬ್ಬರು ಕೂಡ ಇವತ್ತು ಯುವ ಜನಾಂಗ ಆಗಿದ್ದಾರೆ. ಯುವತಿಯರಿಗೆ ಮತ್ತು ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಶುಭಾಶಯ ಸಲ್ಲಿಸ್ತೇನೆ.